ಹಳೆಗನ್ನಡನೇ ಅದು. ಇಲ್ಲ ಮೇಡಮ್, ಸುಮ್ಮನೆ ಡಿಸೈನ್ ಯೂಸ್ ಮಾಡಿದ್ದೆ ಅಷ್ಟೇ ಸರ್. ಮತ್ತೆ ಈ ಟೀಸರ್ ಮತ್ತೆ ಸಾಂಗ್ ಎಲ್ಲ ನೋಡಿದಾಗ ಅನಿಮೇಷನ್ ಟೀಸರ್ ಅದೆಲ್ಲ ನನಗೆ ಸ್ವಲ್ಪ ಬೆಲ್ ಬಾಟಮ್ ನೆನಪಿಗೆ ಬಂತು. ಬೆಲ್ ಬಾಟಮ್ ಅವ್ರು ಹೇಳಿದ್ರು ಈ ಸಾಂಗ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು, ಅಲ್ಲೂ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಆದಿ ಜ್ಯೋತಿ ಬನ್ನೋ ಸಾಂಗ್ ಬರುತ್ತೆ. ಅದು ಸ್ವಲ್ಪ ಇದೇ ತರ ರಾಬರಿ ತರನೇ. ಸೊ ಏನು ಅದು ನಿಮ್ಗೆ ಏನಾದ್ರು ಇನ್ಸ್ಪಿರೇಷನ್ ಇದ್ರೆ ಅದಕ್ಕಿಂತ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು ಬೇರೆ ತರ ಸಿನಿಮಾನ ಇದು ಅಂತ? ಇಲ್ಲ ಮೇಡಮ್, ಇದು ಅದಕ್ಕೂ ತುಂಬಾ ಚೇಂಜ್ ಇದೆ. ಆ ತರ ಅದರಲ್ಲೆಲ್ಲ ವಿಷಯ ಹೇಳ್ತಾ ಹೋಗ್ತಾರೆ, ಏನು ಸಿನಿಮಾದೆಲ್ಲ ಕನ್ಕ್ಲೂಷನ್ ಕೊಟ್ಟು ಹೋಗ್ತಾರೆ. ನಮ್ದಂಗಲ್ಲ, ಕ್ಯಾರೆಕ್ಟರ್ ಚೇಂಜ್ ಆಗಿದೆ. ಅಲ್ಲಿರೋ ಎಲ್ಲ ಕ್ಯಾರೆಕ್ಟರ್ ಚೇಂಜ್ ಆಗ ಮೋಟಿವೇಶನ್ಸ್ ಅಂತಾರ ಸರ್. ಅಂದ್ರೆ ಇದು ರಾಬ್ರಿ ಸಿನಿಮಾ ಅನ್ನೋದು ಆಲ್ರೆಡಿ ಗೊತ್ತಿರೋದೆ. ಬಟ್ ಈ ಸಾಂಗ್ ಅಲ್ಲಿ ಶಿವನ್ ಬಗ್ಗೆ, ಅಂದ್ರೆ ನೀವು ಆ ಶಿವನ್ ಪದಗಳಲ್ಲೂ ದುಡ್ಡು ಮೋಹ ಅದು ಸಮಥಿಂಗ್ ಹೇಳಿದೀರಾ. ಬಟ್ ರಾಬ್ರಿ ಸಿನಿಮಾಗೂ ಶಿವನ್ ಸಾಂಗಿಗೂ ಒಂದ್ ಸ್ವಲ್ಪ ಲಿಂಕ್ ಹೇಗೆ ಅಂತ ಹೇಳ್ಬೋದಾ? ಅಂದ್ರೆ ಇಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಮೇಡಮ್. ಅಂದ್ರೆ ರಾಬ್ರಿ ಆಗಿರೋ ಜಾಗದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ. ಅವ್ರ ಊರನ್ನ ಅಂದ್ರೆ ಪ್ರತಿ ಊರಿಗೂ ಹೋಗಿ ಶಿವನ ಪದಗಳನ್ನ ಆಡ್ಕೊಂಡು ಹೋಗೋಂಥ ಜನಗಳವರು. ಆ ಗ್ಯಾಂಗ್ ಒಳಗಡೆ ಸೇರ್ಕೊಂಡಿದೆ. ಮೋಟಿವೇಶನ್ ಸಾಂಗ್ ತರ ಅವ್ರು ಹೇಳತ್ತ ಮೇಡಮ್. ಆಮೇಲೆ ಏನಂದ್ರೆ ನಾವು ಶಿವ ಇಸ್ ಅನ್ ಯೂನಿವರ್ಸಲ್ ಎಮೋಷನ್. ಪ್ರತಿಯೊಂದು ನಾವು ಏನು ಎಮೋಷನ್ ಇವಾಗ ನಾವು ಅನುಭವಿಸ್ತಾ ಇದೀವೋ ಅದು ಡಿರೈವ್ ಆಗಿರೋದೇ ಶಿವಯಿಂದ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿದೆ, ನಂಬಿದೀವಿ. ಜೊತೆಗೆ ಇದೇನಂದ್ರೆ ನೀವು ಇದು ರಾಬರಿ ಆದ್ರೂ ಅಲ್ಲೆಲ್ಲರ ಮನಸ್ಥಿತಿ ಪರಿಸ್ಥಿತಿ ಎಲ್ಲರೂ ಚೇಂಜ್ ಆಗ್ತಾ ಇರುತ್ತೆ ಇಡೀ ಸಿನಿಮಾಲಿ. ಸೊ ಈ ಒಂದು ಪೋರ್ಷನ್ ಬಂದಾಗ ದೀಕ್ಷಿತ್ ಸರ್ ಅವರ ಮನಸ್ಥಿತಿ ಏನಿರ್ಬೋದು ಅಲ್ಲಿ, ಇವಾಗ ನೀವು ನೋಡಿದಾಗ ಒಂದು ದೊಡ್ಡ ಟ್ರೂಪ್ ಇದೆ. ಸೊ ಹೊರಗೂ ಒಳಗೂ ಏನು ನಡೀತಾ ಇದೆ ಭಾವನೆ, ಹೊರಗೆ ಅಂದರೆ ನಮ್ಮ ಒಳಗೆ ನಮ್ಮ ಹೊರಗೆ ಏನು ನಡೀತಾ ಇದೆ ಅನ್ನೋದನ್ನ ಇದರಲ್ಲಿ ಡೈರೆಕ್ಟರ್ ಹೇಳಿದ್ದಾರೆ. ಸೊ ಅದನ್ನ ಮ್ಯಾಚ್ ಮಾಡೋಕ್ಕೋಸ್ಕರ ನಾವು ಶಿವನನ್ನ ತಂದು ಅದನ್ನ ಹೇಳಬೇಕಾಗಿದೆ ಸರ್. ಸಾಮಾನ್ಯವಾಗಿ ಶಿವನ ಸಾಂಗ್ಸ್ ಎಲ್ಲ ಸಹ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾರೆ. ಬಿಕಾಸ್ ಯಾಕಂದ್ರೆ ಆಗ ಆ ಕನೆಕ್ಟಿವಿಟಿ ಆಗುತ್ತೆ ಅಂತ ಜನಕ್ಕೆ. ಸೊ ಇದು ಯುಗಾದಿ ಹಬ್ಬ ಆದ್ಮೇಲೆ ಬಿಡುಗಡೆ ಮಾಡೋದಕ್ಕೆ ಏನ್ ಕಾರಣ ಅಂತ? ಸಿನಿಮಾಗಳಿತ್ತು ಅಂತ ಆಕ್ಚುಲಿ ನಾವು ಪ್ಲಾನ್ ಮಾಡಿದ್ದು, ಅದು ನಮ್ಗೆ ಲಾರಿ ಸಿಕ್ಕಿರ್ಲಿಲ್ಲ. ಬ್ಲೇಮ್ ನನ್ನ ಮೇಲೆ ಬರ್ತಾ ಇದೆ. ನಾನು ಒಬ್ಬ ದೊಡ್ಡ ಶಿವ ಭಕ್ತ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಇಲ್ಲಿ ಶಿವ ಕಣ್ಣು ಮುಚ್ಕೊಂಡಿದ್ದಾರೆ. ಅಲ್ಲ, ಶಿವನ್ ಬಗ್ಗೆ ಮಾತಾಡಿದವ್ರು ಹೇಳ್ತಾ ಇದ್ದೀನಿ ನಾನು, ಆಯ್ತಾ? ಶಿವ ಕಣ್ಣು ಮುಚ್ಕೊಂಡಿದ್ದಾರೆ. ನಾನು ಆವಾಗಿಂದ ನೋಡ್ತಾ ಇದ್ದಾರೆ ಸರ್. ನಾನು ಜೆಂಡರೇ ಚೇಂಜ್ ಮಾಡ್ಬಿಟ್ರಿ ಸರ್ ನೀವು. ಅಲ್ಲ, ಶಿವನ ನೀವು ಮಾತಾಡಲ್ಲ, ಲಾಸ್ಟ್ ಅಲ್ಲಿ ನಾನು ಮಾತಾಡಿದೆ. ಎಸ್ ಸರ್, ಮೇಡಮ್ ಸರ್ ಅಂತ ಎರಡು ಹೇಳ್ತಾ ಇದ್ದೀನಿ ಸರ್. ಶಿವ ಅರ್ಧನಾರೀಶ್ವರ. ಶಿವ ಅರ್ಧನಾರೀಶ್ವರ. ಫಸ್ಟ್ ಮೇಡಮ್ ಮಾತಾಡಿದ್ರು, ಆಮೇಲೆ ನೀವು ಮಾತಾಡಿದ್ರೆ. ಸೊ ಶಿವ ಒಂದೇ ಒಂದು ನಿಮಿಷ ಮುಗಿಸ್ಬಿಟ್ಟು, ಸಾರಿ ಅಮ್ಮ, ಶಿವನ ಬಗ್ಗೆ ಮಾತಾಡ್ತೀನಿ. ಆಕ್ಚುಲಿ ಶಿವರಾತ್ರಿಗೆ ಬಿಡುಗಡೆ ಮಾಡಬೇಕಾಗಿತ್ತು, ನಾನು ಸಿಕ್ಲಿಲ್ಲ, ನಿಜ ಇರ್ಲಿಲ್ಲ, ಬಹಳ ಬಿಸಿ ಇದ್ದೆ. ಜೊತೆಗೆ ಹೇಳ್ದೆ ಇಲ್ಲ, ಟೈಮಿಂಗು ಸಿನಿಮಾ ರಿಲೀಸ್ ಮುಂಚೆ ಮಾಡಿ, ಅದು ಮುಂಚೆ ಮಾಡಿಬಿಡ್ತು ಅಂದ್ರೆ ಸ್ಟೇಲ್ ಆಗುತ್ತೆ ಅಂತ. ಸೊ ಹಾಗಾಗಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಸಾಹಿತ್ಯ ಅದ್ಭುತವಾಗಿ ಬರೆದಿದ್ದಾರೆ. ಕನೆಕ್ಟಿವಿಟಿ ಇದು ಸಬ್ಜೆಕ್ಟ್ ಪ್ರಕಾರ ಕನೆಕ್ಟಿವಿಟಿ ಇರುತ್ತೆ ಸಿನಿಮಾಲಿ. ಬಟ್ ಶಿವ ಇಲ್ಲಿ ಕಣ್ಣು ಮುಚ್ಚಿದ್ದಾರೆ, ಯಾಕೋ ಗೊತ್ತಿಲ್ಲ. ವಿಧಾನಸೌಧದಲ್ಲಿ ಇರೋದೆಲ್ಲ ನೋಡಿ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ ಶಿವ. ಯಾಕಂದ್ರೆ ಬೇಡಪ್ಪ, ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ. ಈ ಭ್ರಷ್ಟರು ದುಷ್ಟರು ಗೊತ್ತಲ್ಲ ಏನೇನು ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ. ಕಣ್ಣು ತೆಗ್ಸಿ ಸರ್ ದಯವಿಟ್ಟು. ಬಟ್ ಸಾಹಿತ್ಯದಲ್ಲಿ ಕಣ್ಣು ತೆಗ್ಸಿದ್ದಾರೆ. ಶಿವ ಪರಮಾತ್ಮನ ಒಬ್ಬರಿಗೆ ಆ ಕೆಪಾಸಿಟಿ ಇರೋದು. ಒಂದ್ಸಲಿ ಕಣ್ಣು ತೆಗೆದ್ರೆ ಈ ಭ್ರಷ್ಟರು ದುಷ್ಟರು ಎಲ್ಲ ಭಸ್ಮ ಆಗ್ಬಿಡ್ತಾರೆ. ಸೊ ಆ ಮೆಸೇಜ್ ಇದೆ ಈ ಹಾಡಲ್ಲಿ. ಯಾವುದೇ ಶಿವ ಹಾಡು ರಿಲೀಸ್ ಮಾಡಿದ್ರು ಕೂಡ ಸೂಪರ್ ಹಿಟ್ ಆಗಿದೆ. ಇದು ಆಗುತ್ತೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.